ಭಾಗವತ ಪಾರಾಯಣವನ್ನು ಮಾಡುವವರು ಹೀಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮೊದಲಿಗೆ ಆಚಮನಾದಿಗಳನ್ನು ಮಾಡಿ ಅನಂತರ ಶುಭೆ ಶೋಭನೆ ಮುಹೂರ್ತೆಯಿಂದ ಆರಂಭಿಸಿ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ತಿಥೌ ಅನ್ನೋವರೆಗೆ ಹೇಳಿ ಅನಂತರ ಉದಾಹರಣೆಗೆ ಸಿಂಹರಾಶೌ ಮಖಾನಕ್ಷತ್ರೇ ಜಾತಸ್ಯ ಮನ್ಯುಕೃಷ್ಣ ಶರ್ಮ ನಾಮ್ನಃ ಮಮ ಮತ್ಕುಟುಂಬಾನಾಂಚ ಅತೀತ ಅನೇಕ ಜನ್ಮ ಸಂಚಿತ ಅಖಿಲ ದುಷ್ಕೃತಿ ನಿವೃತ್ತಿ ಪುರಸ್ಸರಂ ಆಧ್ಯಾತ್ಮಿಕಾದಿ ತ್ರಿವಿಧ ತಾಪ ಅಪನೋದಾರ್ಥಂ ಅಸ್ಮತ್ಕುಲೆ ಪೂರ್ವಜಾತಾನಾಂ ವೈಕುಂಠಪದ ಪ್ರಾಪ್ತ್ಯರ್ಥಂ ಆದಿತ್ಯಾದಿ ನವಗ್ರಹ ದೋಷ ಪೀಡಾ ಪರಿಹಾರಾರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯ ಪುರುಷಾರ್ಥ ಹರಿಸರ್ವೋತ್ತಮತ್ವ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತಕಾಲೆ ವಿಶೇಷತೋ ವಿಷ್ಣುಸ್ಮರಣ ಸಿದ್ಧ್ಯರ್ಥಂ ಅಂತ ಹೇಳಿ ಮುಂದಕ್ಕೆ ಸರ್ವ ಆಪತ್ ಶಾಂತಿ ಪೂರ್ವಕ ದೀರ್ಘಾಯುರ್ ವಿಪುಲ ಧನ ಧಾನ್ಯ ಪುತ್ರ ಪೌತ್ರಾದ್ಯವಿಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರ ಲಕ್ಷ್ಮೀ ಕೀರ್ತಿ ಲಾಭ ಶತ್ರು ಪರಾಜಯಾದಿ ಅಭೀಷ್ಟ ಫಲ ಸಿದ್ಧ್ಯರ್ಥಂ ಸಮಸ್ತ ಭೂತ ಪ್ರೇತ ಪಿಶಾಚ ಯಕ್ಷಾದಿ ಉಪದ್ರವ ಉಪಘಾತಾನಾಂ ಸಮೂಲಂ ಉನ್ಮೂಲನಾರ್ಥಂ ಅಂತ ಹೇಳಿ ಕೊನೆಗೆ ನಿಮ್ಮ ಕುಲದೇವತೆಯ ಹೆಸರನ್ನು ಹೇಳಿಕೊಂಡು ಉದಾಹರಣೆಗೆ ಶ್ರೀ ಲಕ್ಷ್ಮೀ ನರಸಿಂಹಾಭಿನ್ನ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಭಾಗವತ ಪಾರಾಯಣಾಖ್ಯಂ ಕರ್ಮ ಕರಿಷ್ಯೆ ಅಂತ ಉದ್ಧರಣೆಯಿಂದ ನೀರನ್ನು ತಗೊಂಡು ಮಂತ್ರಾಕ್ಷತೆ ಕಾಳನ್ನು ತಗೊಂಡು ಅರ್ಘ್ಯಪಾತ್ರೆಗೆ ಬಿಡಿ. ಇನ್ನೂ ವಿಶೇಷ ಫಲಗಳ ಅಪೇಕ್ಷೆ ಇದ್ದವರು ಈ ಸಂಕಲ್ಪದೊಂದಿಗೆ ಆ ಶಬ್ದಗಳನ್ನು ಸೇರಿಸಿಕೊಂಡು ಸಂಕಲ್ಪವನ್ನು ಮಾಡಬಹುದು. ಶ್ರೀ ಕೃಷ್ಣಾರ್ಪಣಮಸ್ತು.